ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ ಅಣ್ಣ, ತಮ್ಮ ಹೆಸರು? ವೆಂಕಟೇಶ್ ಅಂದ್ಬಿಟ್ಟು. ಎಷ್ಟು ಜೊತೆ ಹಾಕಿದ್ದೀರಾ? 2 ಜೊತೆ ಹಾಕಿದ್ದೀರಾ. ಓಕೆ. ಎಷ್ಟು ದಿನ ಆಯಿತು ಬಂದು? 4 ದಿನ ಆಯಿತು. 4 ದಿನ. ಓಕೆ ಅಣ್ಣ, ತಮ್ಮ ಹೆಸರು? ಗಿರೀಶ್ ಪಾಟೀಲ್ ಅಂತ. ಹಾಂ. ತಮ್ಮದು ಯಾವ ಅಣ್ಣ? ನಮ್ಮದು ಹಾವೇರಿ ಜಿಲ್ಲೆ ರಟ್ಟಹಳ್ಳಿ ತಾಲೂಕು ಹಿರೇಮರಬ ಗ್ರಾಮ. ಓಕೆ. ನೀವು ದನ ಹಾಕೊಂಬಂದಿದ್ದೀರಾ? ದನ ಹಾಕಿಲ್ಲ, ನಮ್ದು ಎಲ್ಲ ಅಣ್ಣವರೆಲ್ಲ ದನ ಕಟ್ತಿದ್ದಾರೆ. ಅವರು ನಮ್ಮ ಭಾಳ ದಿನ ಸ್ನೇಹಿತರು, ಹಾಗಾಗಿ ಜಾತ್ರೆ ಮಾಡೋಕ್ಕೆ ಬಂದಿದ್ದೀವಿ. ಓಕೆ. ಅಣ್ಣ, ಇವಾಗ ಸಪ್ಲಮ್ಮ ಪರಿಚಯದಲ್ಲಿ ಏನು ನಿಮ್ಮವರು ಜಾಸ್ತಿನ ದನ ತೆಗೆಯೋದು ಅಥವಾ ಕಮ್ಮಿನ? ದನ ತೆಗೆಯೋದಂದ್ರೆ ನಾವು ಶೋಕಿ ಎತ್ತುಗಳೆಲ್ಲ ಕಾಯಿಸಿ ನೋಡಕ್ಕೆ ಬರ್ತೀವಿ. ನಾವು ತೆಗೆಯೋದೆಲ್ಲ ಕೆಲಸ ಎತ್ತು. ಇವರೆಲ್ಲ ನಮಗೆಲ್ಲ ಇವರ ಸ್ಟಾರ್ಟಿಂಗ್ ನಮ್ಗೆ ಹಳ್ಳಿಕಾರ ಅಂತ ಹೆಸರು ಮಾಡಿಕೊಟ್ಟಿದ್ದು ವೆಂಕಟೇಶ್ ಅಣ್ಣರು, ಮಂಡೂರು ವೆಂಕಟೇಶ್ ಅಣ್ಣರು. ಇವ್ರ ಜೊತೆ ಸಿದ್ಧಗಂಗೆಲ್ಲೇ ಒಂದು ಕಳೆದ 8 ವರ್ಷದಿಂದ ಒಂದು ಜೊತೆ ದನಗಳು ತೆಗೆದಿದ್ವಿ. ಅವಾಗಿಂದ ನಮಗೆ ಹಳ್ಳಿಕಾರ ಹುಚ್ಚು ಹೆಚ್ಚಾಯ್ತು. ಓಕೆ ಅಣ್ಣ, ನೀವು ಮುಂಚೆ ಒಂದು ಒಂಟಿ ಕೊಟ್ರಲ್ಲ ದಾವಣಗೆರೆ? ಒಂದು ಒಂಟಿ ಕೊಟ್ಟರು, ಅವ್ರದ್ದೇ ಕೊಟ್ಟರು. ಎಷ್ಟು ಕೊಟ್ರಿ ಅಣ್ಣ? ಅದು 1.5 ಲಕ್ಷಕ್ಕೆ. ಕೂಟ ಇತ್ತು, ಸ್ವಲ್ಪ ಬಣ್ಣ ಕೆಟ್ಟಿತ್ತು, ಹಾಗಾಗಿ 1.5 ಲಕ್ಷಕ್ಕೆ ಕೊಟ್ಟರು. ಏನು ರೇಸ್ಗೆ ಏನಣ್ಣ? ರೇಸ್ಗೆ ಏನೋ ಒಟ್ಟು ಅವರು ಏನೋ ಹಬ್ಬ ಐತೆ ಅಂತ ತಗೊಂಡೋದ್ರು. ಓಕೆ ಅಣ್ಣ, ಇವಾಗ ನಿಮಗೆ ಏನು ಅನಿಸುತ್ತೆ? ಜಾತ್ರೆಗೆ ಬಂದಿದ್ದೀರಾ, ಜಾತ್ರೆ ಅಭಿಪ್ರಾಯ ಒಂಚೂರು ತಿಳಿಸಿ. ಜಾತ್ರೆ ಅಭಿಪ್ರಾಯ ಅಂದರೆ ಇವಾಗ ನೋಡಿದರೆ ಒಂದು 4 ವರ್ಷದಿಂದ ರೇಟ್ ಜಾಸ್ತಿ. ಎಲ್ಲ ಶೋಕಿ ಎತ್ತುಗಳು, ಕೆಲಸ ಎತ್ಕೊಳ್ಳೋರಿಗೆ ನಮ್ಮಲ್ಲಿ ಹಾವೇರಿ ರೈತರು, ಬಳ್ಳಾರಿ, ಕುಷ್ಟಗಿ ಈ ಕಡೆ ಬರ್ತಕ್ಕಂಥ ರೈತರಿಗೆ ಸ್ವಲ್ಪ ರೇಟ್ ಜಾಸ್ತಿ ಆದ್ರಿಂದ ಸ್ವಲ್ಪ ಎಲ್ಲ ದನ ತೆಗಿಯಕ್ಕೆ ಹೆದರ್ತಿದ್ದಾರೆ ರೈತರು. ನಮ್ಮಲ್ಲಿ ಕೆಲಸ ಎತ್ತು ಬಿಟ್ರೆ ಶೋಕಿ ಎತ್ತು ನಡೆಯಲ್ಲ. ಹೌದು, ನಿಮ್ಮ ಕಡೆ ಜಾಸ್ತಿ ಕೆಲಸನೇ. ನಮ್ಮ ಕಡೆ ಜಾಸ್ತಿ ಕೆಲಸ ಹೊಡೆದು ಎತ್ತು ಸಾಕೋದು ನಾವು. ಓಕೆ ಅಣ್ಣ, ಇವಾಗ ಕೆಲಸ ಎತ್ತು ತಗೊಂಡೋಗಿ ಅಲ್ಲಿ ಯಾವ ಥರ ಕೆಲಸ ಮಾಡ್ತೀರಾ? ಕೆಲಸ ಎತ್ತು ತಗೊಂಡೋಗಿ ಇವಾಗ ರೈತರ ಕುಂಟೆ ಹೊಡೆಯೋದು ಕಡಿಮೆ, ಎಲ್ಲ ಟ್ರ್ಯಾಕ್ಟ್ರಲ್ಲಿ ಉಳಿಮೆ. ಆದ್ರೆ ಈ ಪಾಟ್ ಮಾಡೋಕ್ಕೆ, ಕುಂಟೆ ಹೊಡೆಯೋಕ್ಕೆ ಕೆಲಸ ಮಾಡೋಕ್ಕೆ ಬೇಕಲ್ಲ ಮಾಡ್ತೇವೆ. ಕೆಲಸ ಕಲಿಸಿರ್ತಾರೆ ಚೆನ್ನಾಗಿ. ಇಲ್ಲಿ ಕೆಲಸ ಎತ್ತೋಯ್ತೀವಿ, ಒಳ್ಳೆ ಉಳಿಮೆಗೆ ಚೆನ್ನಾಗಿ ಬರ್ತದೆ. ಸರಿ, ಆಯ್ತು.